ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಮಕ್ಕಳು ಆ ಗಣೇಶನ ಮೇಲೆ ಉಗುಳುತ್ತಾರೆ. ಇದು ಯಾವ ಪಾಠ ರೀ ಇವರಿಗೆ? ಮದರ್ಸದಲ್ಲಿ ಇದನ್ನೇ ಕಲಿಸಿದಾರೆ, ಇದನ್ನೇ ಕಲಿಸ್ತಾರ. ಮಸೀದಿಗಳು ಇದನ್ನೇ ಹೇಳ್ತಾರ. ಸೊ ಅವರು ಏಕದೇವೋಪಾಸಕರು, ನಾವು ಬಹುದೇವೋಪಾಸಕರು. ಸೊ ನಾವು ಮೂರ್ತಿ ಪೂಜಕರು. ಅವ್ರ ಮೂರ್ತಿ ನಂಬೋದಲ್ಲ, ದೇವಸ್ಥಾನ ಭಗ್ನ ಮಾಡುವಂತವ್ರು, ಒಡೆಯುವಂತವ್ರು. 1000 ವರ್ಷದಿಂದ ಈ ದೇಶದಲ್ಲಿರುವಂತಹ ಲಕ್ಷಾಂತರ ದೇವಸ್ಥಾನಗಳನ್ನು ಒಡೆದು ಹಾಕಿದಂಥವರು ಇವತ್ತು ಗಣೇಶನನ್ನ, ಸಾರ್ವಜನಿಕ ಗಣೇಶನ ಮೇಲೆ ಹಲ್ಲೆ ಮಾಡಿದ್ದು, ಮದ್ದೂರಿನಲ್ಲಿ ಲಾಠಿ ಚಾರ್ಜ್ ಮಾಡಿದ್ದು, ಇದೆಲ್ಲವೂ ಕೂಡ ಕಾಂಗ್ರೆಸ್ಸಿನ ಕುಮ್ಮಕ್ಕು ಅಂತನ್ನುವಂಥದ್ದು. ಡಿಜೆ ಹಳ್ಳಿ, ಕೆಜೆ ಹಳ್ಳಿ ಇರ್ಬೋದು, ಇವತ್ತು ಶಿವಮೊಗ್ಗದ ರಾಗಿಗುಡ್ಡದ ಇರ್ಬೋದು, ಹುಬ್ಬಳ್ಳಿಯ ಈ ಹಳೆ ಹುಬ್ಬಳ್ಳಿ ಘಟನೆ ಇರ್ಬೋದು, ಅಲ್ಲಿ ಕೇಸನ್ನು ವಾಪಸ್ ತಗೊಳ್ಳುವಂತ ಎಂಥ ನೀಚತನ ಮಾಡ್ತಾ ಇದ್ದಾರೆ. ಯಾರು ಕೇಸ್ ವಾಪಸ್ ಮಾಡ್ತಾ ಇದ್ದಾರೆ? ಗೂಂಡಾಗಳಿಂದ, ರೌಡಿಗಳಿಂದ. ಸೊ ಇದು ಭಯೋತ್ಪಾದಕರಿಂದ ಕೇಸನ್ನು ವಾಪಸ್ ತಗೊಳ್ತಾರೆ ನೀವು. ಸೊ ಇದೇ ಕುಮ್ಮಕ್ಕು, ಇದೇ ಇವತ್ತು ಪ್ರಚೋದನೆ, ಇದೇ ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ಹಲ್ಲೆ. ಸೊ ಈ ಹಿನ್ನೆಲೆಯಲ್ಲಿ ನಾನು ಇನ್ನೊಂದು ಮುಸ್ಲಿಂ ಸಮಾಜಕ್ಕೆ ಹೇಳ್ತಾ ಇದ್ದೇನೆ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾಳೆ ದಿವಸ ಅಂದರೆ 10/9/2025 ಸಾಯಂಕಾಲ 5 ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೃಷ್ಣಾ ಮೇಲ್ದಂಡೆ ಯೋಜನೆಯ 3ನೇ ಹಂತದ ಭೂ ಸ್ವಾಧೀನ ಕುರಿತು ಬೆಲೆ ನಿಗದಿ ಮಾಡತಕ್ಕಂತ ಸಭೆಯನ್ನು ಕರೆದಿದ್ದಾರೆ. ಇದನ್ನು ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಆದರೆ ಕಳೆದ 3ನೇ ತಾರೀಕಿನಂದು ನಡೆದಿರ್ತಕ್ಕಂಥ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಎರಡೂ ಪಕ್ಷದ ಶಾಸಕರನ್ನ ಕರೆದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇವೆ ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬ್ ನೀಡಿದ್ರು. ಆದರೆ ದಿಢೀರ್ನೆ ಕಾಂಗ್ರೆಸ್ ಪಕ್ಷದ ಶಾಸಕರು ಮಾತ್ರ ಕರೆದು ಸಭೆಯನ್ನ ತೆಗೆದುಕೊಳ್ತಕ್ಕಂಥದ್ದು ಈ ಭಾಗದ ಜನತೆಗೆ ಸ್ವಲ್ಪ ಮುಜುಗರವನ್ನ ಉಂಟು ಮಾಡಿದೆ. ಅದೇನೇ ಇರಲಿ, ನಾಳೆ ತಾವು ತೆಗೆದುಕೊಳ್ತಕ್ಕಂಥ ನಿರ್ಧಾರದಲ್ಲಿ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಸಂತೃಪ್ತ ಸ್ನೇಹಿಯಾಗಿರ್ತಕ್ಕಂಥ ಬೆಲೆಯನ್ನ ನಿರ್ಧಾರ ಮಾಡಬೇಕು. ಸಂತ್ರಸ್ತರ ಬೇಡಿಕೆ ಏನು 50 ಲಕ್ಷ ಇದೆ, ಅದು ಕೊಡ್ತಕ್ಕಂಥ ನಿರ್ಧಾರಕ್ಕೆ ತಾವು ಬರಬೇಕು. ಅದರ ಜೊತೆಯಲ್ಲಿ ಬಹಳ ಮಹತ್ವದಾಗಿರ್ತಕ್ಕಂಥ ವಿಷಯ ಅಂದ್ರೆ ಪ್ರತಿ ವರ್ಷವೂ ಕೂಡ 10% ರೇಟನ್ನ ಎಕ್ಸ್ಪ್ಲೇಷನ್ ಅನ್ನ ಕೊಡ್ತಕ್ಕಂಥದನ್ನ ತಾವು ಮಾಡಬೇಕು. ಅಂದ್ರೆ ತಾವು ನಿಗದಿಪಡಿಸಿರ್ತಕ್ಕಂಥ ಬೆಲೆಗೆ ಪ್ರತಿ ವರ್ಷ 10% ಹೆಚ್ಚಿಗೆ ಬೆಲೆಯನ್ನ ತಾವು ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ತಾವೇನು ಈ ನಿರ್ಧಾರ ತೆಗೆದುಕೊಳ್ತೀರೋ ಇದು 3 ವರ್ಷದ ಅವಧಿ ಒಳಗಾಗಿ ಸಂತ್ರಸ್ತರ 75,000 ಎಕರೆ ಜಮೀನುಗಳಿಗೆ ಪರಿಹಾರವನ್ನು ಒದಗಿಸ್ತಕ್ಕಂಥ ಕೆಲಸ ತಾವು ಈ ಅವಧಿಯಲ್ಲೇ ಮಾಡಬೇಕು ಅಂತಕ್ಕಂಥ ಕಳಕಳಿ ವಿನಂತಿ ನಮ್ದಾಗಿದೆ. ಅದರ ಜೊತೆಯಲ್ಲಿ ನ್ಯಾಯಾಲಯದಿಂದ ತೀರ್ಪು ಆಗಿ ಬೆಲೆ ನಿಗದಿಯಾಗಿ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಅಕೌಂಟ್ ಆಪ್ಷನಲ್ಲಿ ಪೆಂಡಿಂಗ್ ಇರ್ತಕ್ಕಂಥ ಬಿಲ್ ಅನ್ನ ತಕ್ಷಣ ಇದೇ ತಿಂಗಳಿನಲ್ಲಿ ಪರಿಹಾರವನ್ನು ಒದಗಿಸಬೇಕು ಅಂತ ನಾನು ಈ ಮೂಲಕ ಆಗ್ರಹ ಮಾಡ್ಕೊತಾ ಇದ್ದೀನಿ. ಧನ್ಯವಾದಗಳು. ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಆಲ್ಮಟ್ಟಿ ಭೇಟಿಯ ಸಂದರ್ಭದಲ್ಲಿ ವಕೀಲರ ಕುರಿತು ಅವಹೇಳನಕಾರಿ ಇತ್ತೀಚೆಗೆ ದಿನಾಂಕ 6/9/2025 ಬಿಜಾಪುರ ಜಿಲ್ಲೆಯ ಆಲ್ಮಟ್ಟಿ ಭೇಟಿಯ ಸಂದರ್ಭದಲ್ಲಿ ಮತ್ತು ವಿಧಾನಸಭೆಯಲ್ಲಿಯೂ ಕೂಡ ಮಾನ್ಯ ಉಪಮುಖ್ಯಮಂತ್ರಿ ಮಾತನಾಡಿದ್ದು ಅವರ ಹಗುರವಾದ ಮಾತು ಇಡೀ ವಕೀಲರ ಸಮುದಾಯಕ್ಕೆ ಅವಮಾನಕರವಾಗಿದ್ದು, ಅವರ ಅಗೌರವಿತವಾದ ಮಾತುಗಳನ್ನು ಖಂಡಿಸಿ ಕಂದಾಯ ಇಲಾಖೆ ಮತ್ತು ಗ್ರಾಹಕರ ವೇದಿಕೆ ಎಲ್ಲ ನ್ಯಾಯಾಲಯಗಳ ಕಾರ್ಯಕಲಾಪಗಳನ್ನು ದೂರ ಉಳಿದು ಪ್ರತಿಭಟಿಸಿದ್ದೇವೆ. ಆದ್ದರಿಂದ ನ್ಯಾಯಾಲಯಗಳ ತಾವು ಮಾನ್ಯ ಉಪಮುಖ್ಯಮಂತ್ರಿ ಆದ ಶ್ರೀ DK ಶಿವಕುಮಾರ್ ಅವರು ವಕೀಲರ ಕುರಿತು
ಅವಹೇಳನಕಾರಿಯಾಗಿ ಆಡಿದ ಮಾತುಗಳನ್ನು ಹಿಂಪಡೆಯಬೇಕು ಮತ್ತು ವಕೀಲರ ಸಮುದಾಯಕ್ಕೆ ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸುವಂತೆ ಕ್ರಮ ಕೈಗೊಳ್ಳುವಂತೆ ಈ ಮೂಲಕ ತಮಗೆ ಗೌರವಪೂರ್ವಕ ಕೇಳಿಕೊಂಡು ನ್ಯಾಯವಾದಿಗಳ ಸಂಘಕ್ಕೆ ಬಿಜಾಪುರ ಜಿಲ್ಲಾ ನ್ಯಾಯವಾದಿಗಳ ಸಂಘಕ್ಕೆ ಈ ತರ ಡಿ ಕೆ ಶಿವಕುಮಾರ್ ಅವರೇ, ನೀವು ರೈತರ ಮೇಲೆ ಬಹಳ ಒಂದ್ ದಬ್ಬಾಳಿಕೆ ನಡೆಸಿರಿ, ರೈತರಿಂದ ಎಷ್ಟು ಲೂಟಿ ಮಾಡಾಕತ್ತೀರಿ ಎಲ್ಲರಿಗೂ ಗೊತ್ತಾಗತ್ತ. ಇನ್ನು ಮುಂಬರುವಂತ ಇಲೆಕ್ಷನ್ಗಳಲ್ಲಿ ಜನರು ಪಾಠ ಕಲಿಸ್ಬೇಕು ಹೊರತಾಗಿ ಅವ್ರು ಎಲ್ಲೆಲ್ಲಿ ಮನ್ಯಾಗ ಕೂಡಿಸ್ಬೇಕಲ್ಲಿ ಮನ್ಯಾಗ ಕೂಡಿಸಿದ್ರಪ್ಪ ಅಂತಂದ್ರೆ ನಾಳೆ ಬರುವಂತ ಸಚಿವ ಸಂಪುಟ ಸಭೆ ನಾವು ಇನ್ನು ಬಹಿಷ್ಕಾರ ಹಾಕ್ತೇವೆ. ಅದು ಎಲ್ಲಿ ಬರ್ತಾರೆ ಅವ್ರು ಹೋಗಿ ಮುತ್ತಿಗೆ ಹಾಕ್ತೇವೆ. ಆ ಸಚಿವ ಸಂಪುಟ ಸಭೆ ಕಡಿತಾಗ ತಡಲಾರ್ದಂಗೆ ಮಾಡ್ತೇವೆ ನಾವು ಮುಖ್ಯಮಂತ್ರಿಗಳು. ಹಂಗಾಗಿ ನಾವು ನಿಮಗೆ ಒಳಗೆ ಅಲೌಟ್ ಕೊಡ್ತೇವೆ. ಹೌದಲ್ರಿ? ಇಲ್ಲಿವರೆಗೆ ನನಗೆ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈಗ ಸಿಎನ್ಎಫ್ ನಿರ್ದೇಶಕರಾಗಿರ್ತಕ್ಕಂಥ ವಿಷಯ ಈಗಾಗಲೇ ನಿಮಗೆ ತಿಳಿದಿದೆ. ಮತ್ತೆ ನಾವು ಯಾಕೆ ಈ ಮೆರವಣಿಗೆ ಮಾಡ್ತಿದ್ದೇವೆ ಅಂತ ನಿಮಗೆ ಗೊತ್ತಿದೆ. ಸಾರ್ವಜನಿಕ ಮತ್ತೆ ಪಬ್ಲಿಕ್ ಮತ್ತೆ ಖಾಸಗಿ ಪಾಲುದಾರಿಕೆಯಲ್ಲಿ ನಮಗೆ ಈ ವೈದ್ಯಕೀಯ ಕಾಲೇಜ್ ಬೇಡ ಅಂತ ನಿರ್ಧಾರ ಮಾಡಿ ನಮಗೆ ಸರ್ಕಾರಿ ವತಿಯಿಂದ ನಮಗೆ ಈ ಕಾಲೇಜ್ ನಡೀಬೇಕಂತ ಹೇಳಿ ನಾವು ಈ ಧರಣಿಯನ್ನ ಮಾಡ್ತಿದ್ದೇವೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.